ನನ್ನ ಜೀವನದಲ್ಲಿ ಸುಳ್ಳನ್ನು ನಿಜ ಮಾಡಕ ರೆಡಿ ಇಲ್ಲ, ನಿಜನ್ನು ಸುಳ್ಳು ಮಾಡಕ್ ಕೂಡ ನಾನು ರೆಡಿ ಇಲ್ಲ. ಹೌದ್ರಿ, ಇವತ್ತು ಯಾರೋ ಮನೆ ಮೇಲೆ ಇವತ್ತು ಅವ್ರು ಹೇಳ್ಬೋದು ಏನಂದೇಳಿ, ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರೆಲ್ಲರೂ ಕೂಡ ನಾರಾ ಭರತ್ ರೆಡ್ಡಿ ಅವ್ರು ಸೇರ್ಕೊಂಡು ಬಹಳಷ್ಟು ಪ್ರಾಮಾಣಿಕರು ಸತ್ಯವಂತರಂತ ಹೇಳ್ಬೋದು. ಇವತ್ತು ಅವರು ನಮ್ಮ ಕಾರ್ಯಕರ್ತರು ಕೂಡ ಇಲ್ಲ ರೀ, ಅವರು ಬಂದಿದ್ರು, ಅವರೇ ಕೋಲೆಲ್ಲ ಕೂಡ ಇಲ್ಲಿ ಬಿಸಾಡಿ ಹೋಗಿದಾರ, ಇಲ್ಲ ಖಾರ ಪುಡಿಯನ್ನ ತಂದಿದ್ರು ಅವರೇ ಬಿಸಾಡಿ ಹೋಗಿದಾರ, ಅವ್ರದ್ದು ತಪ್ಪಂದೇಳಿ ನಾನು ಆ ರೀತಿ ಹೇಳಕ್ ಹೋಗಲ್ಲ. ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ಬಂದಂತ ಟೈಮಲ್ಲಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಅಟ್ಯಾಕ್ ಮಾಡಿದಂತ ಟೈಮಲ್ಲಿ ಅವ್ರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು, ಸಾವಿರಾರು ಮಂದಿ ಹಿಂಬಾಲಕರು, ಸಾವಿರಾರು ಮಂದಿ ಗುಂಡಗಳು ಬಂದಂತ ಟೈಮಲ್ಲಿ ನಮ್ಮ ಹತ್ರ ಏನ್ ಮಾಡಕ್ಕಾಗುತ್ತೆ? ಒಂದು ಫೈರಿಂಗ್ ಅನ್ನ ನಡೀತಾ ಇದಂದ್ರೆ ಈಗ ನಾವು ಫೈರಿಂಗ್ ಅನ್ನು ಮಾಡೋ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರೆ ಹೌದು, ಕಟಿಗಳು ಇದ್ರೆ ನಮ್ದೇ ಕಟಿಗಳು ಇರ್ಬೋದೇನೋ, ಅದ್ರಲ್ಲಿ ಯಾಕೆ ಮುಚ್ಚಿಡ್ಕೊಳ್ಳೋದೇನೈತೆ? ಅವ್ರಪ್ಪ ಹೊಡಿತಾರಂತೇಳಿ ನಾವು ಅವ್ರ ಕಪಾಳಕ್ಕೆ ಹೊಡಿತಾರಂದ್ರೆ ನಾವು ಕಪಾಳಕ್ಕೆ ಕೊಡಿಸ್ಕೊಂಡು ಕೊಡಕ್ ಆಗುತ್ತೇನು? ಅಲ್ಲ, ನಾನು ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ. ಇಲ್ಲ ರೀ, ನಮ್ ಸಂಬಂಧ ಇಲ್ಲ, ಅಲ್ಲಿ ಅವರೇ ಕಟಿಗಳೆಲ್ಲ ಬಿಸಾಕ್ ಹೋಗಿದ್ದಂತ ಹೇಳ್ಬೋದು. ನಾನು ಆ ರೀತಿ ಹೇಳಕ್ ರೆಡಿ ಇಲ್ಲ. ದಾಳಿ ಆದಂತ ಟೈಮಲ್ಲಿ ಪ್ರತಿ ದಾಳಿ ಆಗೇ ಆಗುತ್ತೆ. ಅದ್ರಲ್ಲಿ ನೋಡ್ರಿ, ಬಂದು ವೇರಾವೇಶವಾಗಿ ಅವ್ರು ಗುಂಡಾರ್ಸಂತ ಟೈಮಲ್ಲಿ, ಪೆಟ್ರೋಲ್ ಬಾಂಬ್ಗಳು ತಂದಂತ ಟೈಮಲ್ಲಿ, ನಮ್ಮ ಕಾರ್ಯಕರ್ತರು ಹೊಡೆದಂತ ಟೈಮಲ್ಲಿ, ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡಕ್ ಬಂದಂತ ಟೈಮಲ್ಲಿ, ಅವ್ರ ಮನೆ ನುಗ್ಗಂತ ಬರೋಂತ ಟೈಮಲ್ಲಿ, ರಾಮ್ಲು ಕೂಡ ಬಂದಂತ ಟೈಮಲ್ಲಿ, ನುಗ್ಲಾದಂತ ಟೈಮಲ್ಲಿ ಅವರು ಏನನ್ನ ತಂದಿರ್ಬೋದು, ಇವರು ತಂದಿರ್ಬೋದು, ಇಲ್ಲ ಅನ್ನಕ್ಕೋಗಲ್ಲ. ಅಲ್ಲ ನೋಡ್ರಿ, ಯಾವ್ದು ಕೂಡ ಪ್ರೀ ಪ್ಲಾನ್ ಅಂತೇಳಿ ಯಾರು ಅನ್ಕೊಳಲ್ಲ. ಅಲ್ಲ ರೀ, ಇವತ್ತು ನೋಡ್ರಿ ಆವೇಶದಲ್ಲಿ ಕಟಿಗಳು ತಂದಿರ್ಬೋದು, ಖಾರದ ಪುಡಿ ತಂದಿರ್ಬೋದು, ನಾನು ಇಲ್ಲ ಅನ್ನಕ್ಕೋಗಲ್ಲ. ನಾನ್ ನೋಡ್ರಿ, ಯಾವ್ದು ಕೂಡ ನಾನು ಮುಚ್ಚಾಕೊಂಡಂತ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದು ಹೇಳೋದಲ್ಲ. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇರ್ತೀನಿ. ತಂದಿದ್ರೆ ನಮ್ಮವ್ರುಗಳು ತಂದಿರ್ಬೋದೇನೋ, ನಾನು ಇಲ್ಲ ಅನ್ನಕ್ ಹೋಗಲ್ಲ. ಯಾವ್ದು ಕೂಡ ಜನಾರ್ದನ್ ರೆಡ್ಡಿ ಸರ್ ಕೂಡ ನಮ್ಮೂರು ಏನು ತಂದಿಲ್ಲ, ಆ ಕಡೆಯಿಂದ ನೋಡ್ರಿ, ನಾನು ಜನಾರ್ದನ್ ರೆಡ್ಡಿ ಅವ್ರು ಏನ್ ಗೊತ್ತಿಲ್ಲ. ಅವತ್ತು ನಾನು ಫೀಲ್ಡ್ ಅಲ್ಲಿ ನೋಡಂತ ವಾತಾವರಣದಲ್ಲಿ ಅವತ್ತು ರಾಮ್ಲು ಅವ್ರಿಗೆ ಗೋಲಿ ಹೊಡೆದಾರ ಅನ್ನಂತ ಸುದ್ದಿ ಎಲ್ಲ ಟಿವಿಯಲ್ಲಿ ಬಂತು. ಫೈರ್ ಆದ ತಕ್ಷಣ ರಾಮ್ಲು ಅವ್ರ ಹೆಸರು ತಗೊಂಡ ತಕ್ಷಣ ಎಲ್ಲರೂ ಏನ್ ಅಂದ್ಕೊಂಡು ರಾಮ್ಲು ಅವ್ರಿಗೆ ಏನನ್ನ ಫೈರ್ ಮಾಡಿಬಿಟ್ಟಾರ ಅಂತೇಳಿ ಎಲ್ಲರಿ 10 ವರ್ಷದ ಹುಡುಗಿ ಓಡಿ ಬಂದಾಳ, 90 ವರ್ಷದ ಮುದುಗಿ ಓಡಿ ಬಂದಾಳ, ಜಾತ್ಯತೀತವಾಗಿ ಎಲ್ಲಾ ಜಾತಿ ಜನರು ಓಡಿ ಬಂದ ರಾಮ್ಲು ಅವ್ರಿಗೆ ಗುಂಡ ಹಾರಿಸ್ಯಾರೇನು ಅಂತೇಳಿ. ನೋಡ್ರಿ, ಈ ವಾತಾವರಣ ಹಿಂಗ್ ಸೃಷ್ಟಿಯಾಗಿದೆ. ಇದು ಸಡನ್ ಆಗಿ ಯಾರಿಗೆ ಪ್ಲಾನ್ ಇಲ್ಲಾರ್ದಂತ ನಡೆದಂತ ಘಟನೆ. ಇವತ್ತು ಪ್ಲಾನ್ ಮಾಡ್ಕೊಂಡಾಗಿದ್ರೆ ನಾವ್ಯಾಕೆ ಇಲ್ಲಿ ನಮ್ಮ ಮನೆ ತನಕ ಕರ್ಸ್ಕೊಂತಿದ್ವಿ? ನಾವೇನ್ ಇವತ್ತಿನ ಹೋರಾಟಗಾರ ಅಲ್ಲ ನೋಡ್ರಿ. ಹಂಗ ಜಗಳ ಮಾಡಂಗಿದ್ರೆ ಅವ್ರ ಮನೆ ಹತ್ರ ಹೋಗ್ತಿದ್ವಿ, ನಾವು ನಮ್ಮನೆ ಹತ್ರ ಯಾಕೆ ಕರ್ಸ್ಕೊಂತಿದ್ವಿ? ರಾಜನಾಯಕರುಗಳು ಬಂದಾಗ್ಲೂ ಸಹಿತ ನಮ್ಮವ್ರು ಏನು ಮಾಡಿಲ್ಲ, ನಮ್ಮವ್ರು ಕಲ್ಲು ತಂದಿಲ್ಲ, ಕಟ್ಟಿಗೆ ತಂದಿಲ್ಲ, ಖಾರದ ಪುಡಿ ತಂದಿಲ್ಲ ಅಂದ್ರು. ಬಟ್ ಇವತ್ತು ನಿಮ್ಮವ್ರು ಖಾರದ ಪುಡಿ ಹರಿಸಿದ್ದು, ಕಟ್ಟಿಗೆ ಕೈಲಿ ಹಿಡ್ಕೊಂಡ್ಬಂದು ತೊಡೆ ತಟ್ಟಿ ಪ್ರಚೋದನೆ ಕೊಟ್ಟಿದ್ದು ಅವ್ರು ಮಾಡಿದ್ರೆ ಇವ್ರು ಮಾಡಿದ್ರು. ಅಲ್ಲ ರೀ, ಇಬ್ಬರದು ಪಾತ್ರ ಇದೆ ಅಂತ. ಅಲ್ಲ, ಇಬ್ಬರದು ಇದ್ದಿದ್ಕೋಸ್ಕರವಾಗಿ ಇಬ್ಬರನ್ನ ಅರೆಸ್ಟ್ ಮಾಡ್ತಾ ಇದಾರ್ರಿ. ನಾನ್ ಸತ್ಯ ಹೇಳ್ತಾ ಇದೀನ್ರಿ, ಯಾಕೆ ಹೇಳ್ಬೇಕು ಸುಳ್ಳು? ಸತ್ಯ ಹೇಳ್ತಾ ಇದ್ದೇನ್ರಿ. ಇಬ್ಬರದು ಅದರಲ್ಲಿ ಅವರು ಆವೇಶದಿಂದ ಮಾಡಿ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ಕೊಂಡಂತ ಟೈಮಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದಂತ ರಾಮ್ಲು ಅವ್ರು ಏನಂದ್ರು, ನಾನು ಯಾವ್ದು ಕೂಡ ಆಂಟಿಸಿಪೇಟರಿ ಬೇಲ್ ತಗೊಳಲ್ಲ, ಅವ್ರು ನಿಂದನೆ ಗುಂಡ ಹಾರಿದೆ ಅಂತ ಹೇಳಿದ್ರೆ ಅವ್ರು ಏನ್ ಹೇಳಿದ್ರು, ಇಲ್ಲ ರೀ ನಾವು ಬಹಳ ಪ್ರಾಮಾಣಿಕರು, ನಮ್ಮಿಂದ ಗುಂಡ ಹಾರಿಲ್ಲ ಅಂತ ನಾನು ಹೇಳಿದಲ್ಲ. ನನ್ನಿಂದ ಗುಂಡ ಹಾರಿದ್ರೆ ನಾನು ಆಂಟಿಸಿಪೇಟರಿ ಬಿಲ್ಗಳು ತಗೊಳಲ್ಲ, ನೇರವಾಗಿ ಸ್ಟೇಷನ್ಗೆ ಹೋಗ್ತೀನಿ, SP ಸಾಹೇಬ್ರ ಹತ್ರ ಕಾಣ್ತೀನಿ, SP ಸಾಹೇಬ್ರ ಮೂಲಕ ನಾನು ಜೈಲಿಗೆ ಹೋಗ್ತೀನಿ ಅಂತ ಮಾತನ್ನ ಹೇಳಿದ್ದೀನಿ. ನಾನು ಯಾವತ್ತೂ ಕೂಡ ಮುಚ್ಚಿಡ್ಕೊಂಡು ರಾಜಕಾರಣ ಮಾಡೋಂತ ವ್ಯಕ್ತಿ ಅಲ್ಲ. ಅವ್ರು ಬಂದಂತ ಟೈಮಲ್ಲಿ ಇದ್ರೆ ಇರ್ಬೋದೇನು, ಇಲ್ಲ ಅನ್ನಕ್ಕೆ ಹೆಂಗಾಗುತ್ತೆ? ಅದಕ್ಕೋಸ್ಕರ ಇಬ್ರು ಅರೆಸ್ಟ್ ಮಾಡ್ತಾ ಇದಾರಲ್ಲ. ಇಲ್ಲ ರೀ, ನಾನು ಕೋರ್ ಕಮಿಟಿಗೆ ಹೋಗ್ಲಿಲ್ಲ ರೀ. ನಾನು ಇಲ್ಲಿ ಬಹಳಷ್ಟು ಮಂದಿ ನನ್ನ ಜಿಲ್ಲೆಯಲ್ಲಿ ಬಗಲ್ಗಡೆ ಇದ್ದಂತವ್ರು, ಕರ್ನಾಟಕ ರಾಜ್ಯದಿಂದ ಮೂಲೆ ಮೂಲೆಯಿಂದ ಬಂದು ಕಾರ್ಯಕರ್ತರು ಅವರು ರಾಮ್ಲು ಅವ್ರಿಗೆ ಮಾತಾಡ್ಸ್ಬೇಕನ್ನೋ ಬಂದಂತ ಟೈಮಲ್ಲಿ ನಾನು ಕೋರ್ ಕಮಿಟಿಗೆ ಹೋಗಕ್ ಆಗ್ಲಿಲ್ಲ. ಈ ವಿಚಾರದ ಬಗ್ಗೆ ಕೂಡ ಕೆಲವೊಂದು ನಿರ್ಧಾರಗಳು ತಗೊಂಡಿರ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾರೆ. ನಾನು ಅವ್ರ ಹತ್ರ ತಿಳ್ಕೊಂಡು ಪುನಃ ಹೇಳುತ್ತೇನೆ. ಈಗ ಇನ್ನೊಂದು ಗಂಭೀರವಾದ ಆರೋಪ ಮಾಡಿದ್ದಾರೆ. ಏನಂದ್ರೆ, ನೀವು ಹೇಳಿದ್ರಿ ಜನಾರ್ದನ್ ರೆಡ್ಡಿ ಅವರು ಗಾಡಿ ಬರ್ತಿದ್ದಂಗೆ ಬುಲೆಟ್ ಹಾರಿಸಿದ್ರು ಅಂತ ಹೇಳ್ತಿದ್ರು. ಎಲ್ಲಾ ವಿಜುವಲ್ಸ್ ಗಳು 1 to 10 ವರೆಗೂ ವಿಜುವಲ್ಸ್ ಎಲ್ಲ ಸಿಕ್ಕಿದೆ, 1 to end ವರೆಗೂ. ಅಂದ್ರೆ ಬ್ಯಾನರ್ ಆ ವಿಜುವಲ್ ಅಲ್ಲಿ ಎಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಇಲ್ಲ ಸರ್. ನಾನು ನೋಡ್ರಿ, ಜನಾರ್ದನ್ ರೆಡ್ಡಿ ಅವರು ಬಂದ ತಕ್ಷಣ ಗುಂಡ ಹಾರಿಸಿದ ನಾನು ಹೇಳಿಲ್ಲ. ವೆರಿ ಕ್ಲಿಯರ್ ಆಗಿರ್ಲಿ ನೋಡ್ರಿ, ಜನಾರ್ದನ್ ರೆಡ್ಡಿ ಅವರು ನಮ್ಮ ಮನೆ ಕಡೆ ಬಂದಿದ್ರು. ನಾನು ಜನಾರ್ದನ್ ರೆಡ್ಡಿ ಅವರು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡ್ ಬಂದ್ವಿ. ಎಲ್ಲಿ ಇವ್ರ ಮನೆಗೆ ಬರ್ಬೇಕಂದೇಳಿ ಮಧ್ಯದಲ್ಲಿ ಅವರು ಸತೀಶ್ ರೆಡ್ಡಿ ಅನ್ನೋರು ಹಿಂಬಾಲಕರು ಗನ್ ಹೊತ್ಕೊಂಡು ನಮ್ಮ ಮೇಲೆ ಬಂದ್ರು. ಬಂದಂತ ಟೈಮಲ್ಲಿ ನುಗ್ಗಲಾಯ್ತು. ನಾನು ಬಹಳ ಕ್ಲಿಯರ್ ಆಗಿದ್ದೇನೆ, ಇದರಲ್ಲಿ ಯಾವ್ದು ಮುಚ್ಚಿ ವೆರಿ ಕ್ಲಿಯರ್ ಆಗಿದ್ದೇನೆ. ಅಲ್ಲ, ನಾನು ಮಾತು ಕಂಪ್ಲೀಟ್ ಮಾಡಲ್ಲ. ನುಗ್ಗಲಾಯ್ತು. ನುಗ್ಗಲಾದಂತ ಟೈಮಲ್ಲಿ ಅವ್ರು ಫೈರ್ ಬಂತು, ಪ್ರಾರಂಭ ಮಾಡಿದ್ರು ಅಂತೇಳಿ ಅವತ್ತು ಹೇಳಿದ್ರೆ ಇವತ್ತು ಹಂಗೆ ಹೇಳ್ತಾ ಇದ್ದೀನಿ. ಹಂಗಿದ್ದಾಗ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಹತ್ತಿಗೆ ಸಂಚು ರೂಪಿಸಿದ್ರ ಅನ್ನೋದು ಅಲ್ಲ, ಜನಾರ್ದನ್ ರೆಡ್ಡಿ ಅವರು ಅಲ್ಲೇ ಬಗಲಗಡೆ ನಿಂತಂತ ಟೈಮಲ್ಲಿ ಅವ್ರ ಗನ್ಮ್ಯಾನ್ಗಳು ಕೇವಲ ಮೇಲೆ ಒಂದು ಆರಿಸಿದ್ದಲ್ಲ, ಸಿಕ್ಕಲ್ಲಿ ಹೆಂಗ್ ಬೇಕಂಗ್ ತಿರುವ್ಯಾರ.
ಜನಾರ್ದನ್ ರೆಡ್ಡಿ ಕೂಡ ನ್ಯಾರಲ್ ಎಸ್ಕೇಪ್ ನೆನ್ಪಿರ್ಲಿ. ಸರ್ ಅಲ್ಲಿ ರಾಮುಲು ಅವರು ಕೂಡ ಇದ್ರು. ರಾಮುಲು ಅವ್ರ ಹತ್ಯೆಗೆ ರಾಮುಲು ಸಂಚು ಅಂತ ಹತ್ಯೆ ಹೇಳ್ಬೋದಾಗಿತ್ತಲ್ಲ ಸರ್? ಅಲ್ಲೇ ನಾನು ಬಿಡಿಸಕ್ ಬಂದವನಾಗ್ಲಿ ಈ ಜಗಳವನ್ನು ತಣ್ಣಗ್ ಮಾಡಕ್ಕೆ ಬಂದವನ, ಜಗಳವನ್ನು ದೊಡ್ಡ ಮಾಡಕ್ ಬಂದವನ ಅಲ್ಲ ನಾನು. ಅದೇ ಸರ್ ನಾನು ವೆರಿ ಕ್ಲಿಯರ್ ಹೇಳ್ತೇನೆ. ಇವಾಗ ಬೆಳಿಗ್ಗೆ ಆದಂತ ಇನ್ಸಿಡೆಂಟ್ ನನ್ಗೆ ಗೊತ್ತಿಲ್ಲ, ಜನಾರ್ದನ್ ರೆಡ್ಡಿ ಅವರು ಬ್ಯಾನರ್ ವಿಚಾರದಲ್ಲಿ ನನ್ಗೆ ಏನ್ ಗೊತ್ತಿಲ್ಲ,